ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿವಾದ, ದುರ್ಯೋಧನನ ಸಭಾತ್ಯಾಗ, ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆಯೋದು ಮತ್ತು ಅವಳು ದುರ್ಯೋಧನನಿಗೆ ತಿಳುವಳಿಕೆಯನ್ನು ಹೇಳೋದು, ಈ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ಯಾವುದೇ ಕಾರಣಕ್ಕೂ ಬೇಕು ಪೂರ್ತಿಯಾಗಿದೆಯಾ, ಒಂದಾದರೂ ಸರಿಯಾಗಿ ನೀನು ಕೆಲಸವನ್ನ ಮಾಡಿದ್ಯಾ? ಇಲ್ಲ, ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಪಾಂಡವರು ಧರ್ಮಾತ್ಮರು, ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕಾಗಿರುವಂಥವ್ರು. ಆದರೆ ನೀನೇನು ಮಾಡಿದೆ? ಕೆಟ್ಟ ಜನರ ಸಹವಾಸ ಮಾಡಿ ನೀನು ದ್ಯೂತವನ್ನು ಆಡಿ ಅಂತಂದ್ಬಿಟ್ಟು ಸಲಹೆ ಕೊಟ್ಟೆ. ಈ ದ್ಯೂತ ಅನ್ನೋದು ಒಳ್ಳೆಯವರನ್ನೇ ಬಿಡೋಲ್ಲ ಅಂತಂದ್ಮೇಲೆ ಇನ್ನು ಕೆಟ್ಟವ್ರು ಅದನ್ನ ಸುಮ್ಮನೆ ಬಿಡ್ತಾರಾ? ಸೊ ನೀವೆಲ್ಲ ಸೇರಿಕೊಂಡು ಮೋಸ ಮಾಡಿ ಅವರಿಗೆ ಮಾಡಬಾರದನ್ನೆಲ್ಲ ಮಾಡಿದ್ದೀರಾ. ಇದೆಲ್ಲ ಆಯಿತು, ಏನೋ ಆಗಿ ಹೋಯ್ತು, ಇಷ್ಟವರೆಗೂ ಏನೋನೋ ನಡೆದೋಗಿದೆ. ಆದರೆ ಅವರೆಲ್ಲ ನಿನ್ನ ಅಣ್ಣ ತಮ್ಮಂದ್ರೆ ಅಲ್ವಾ, ಅವ್ರ ಜೊತೆ ಈ ರೀತಿ ನಡ್ಕೊಳ್ಬೇಡ, ಇದು ಸರಿಯಾಗಿಲ್ಲ. ನಿನ್ನ ತಾಯಿ, ತಂದೆ, ಪಿತಾಮಹರು, ವಿದುರರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಂಧಿ ಮಾಡ್ಕೊ ಅಂತ. ನೀನು ಈಗಲೂ ಆ ಕೆಲಸವನ್ನು ಮಾಡೋದು, ಆದರೆ ನೀನು ಸಂಧಿ ಮಾಡ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ನೀನೇನಾದರೂ ನಿನ್ನ ಹಿತೈಷಿಗಳು ಹೇಳಿದ ಹಾಗೆ ನೀನು ಒಪ್ಕೊಳ್ಳಿಲ್ಲ ಅಂತಂದರೆ ನೀನು ಸುಖವಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಮತ್ತು ನೀನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ಯೋ ಅದು ಅಧರ್ಮ ಮತ್ತು ಅಪಯಶಸ್ಸಿಗೆ ಕಾರಣವಾಗುತ್ತೆ ಅಂತಂದ್ಬಿಟ್ಟು ಕೃಷ್ಣ ಬುದ್ಧಿವಾದವನ್ನು ಹೇಳ್ತಾನೆ. ಯಾವಾಗ ಭಗವಂತ ಈ ಮಾತುಗಳನ್ನು ಹೇಳ್ತಾ ಇದ್ನೋ ಆ ಸಮಯದಲ್ಲಿ ಮಧ್ಯದಲ್ಲೇ ದುಶ್ಯಾಸನ ದುರ್ಯೋಧನನಿಗೆ ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾನೆ. ರಾಜನೇ, ನೀವೇನಾದರೂ ತಮ್ಮ ಇಚ್ಛೆಯಿಂದ ಪಾಂಡವರ ಜೊತೆ ಸಂಧಿ ಮಾಡ್ಕೊಳ್ಳದೆ ಇದ್ರೆ ಈ ಭೀಷ್ಮ, ದ್ರೋಣ ಮತ್ತು ನಮ್ಮ ತಂದೆ ಇದ್ದಾರಲ್ಲ, ಅವರು ನಿಮ್ಮನ್ನು, ನನ್ನನ್ನು ಮತ್ತು ಕರ್ಣನನ್ನು ಕಟ್ ಹಾಕಿ ಈ ಪಾಂಡವರ ಕೈಗೆ ಒಪ್ಪಿಸ್ಬಿಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇವಾಗ ನೀವು ಸಂಧಿ ಮಾಡ್ಕೊಳ್ಳೇಬೇಕು ಅಂತ ಇವರೆಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನೀವೇನಾದರೂ ಒಪ್ಕೊಂಡಿಲ್ಲ ಅಂತಂದರೆ ನಮ್ಮನ್ನೆಲ್ಲ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ತಮ್ಮ ಈ ರೀತಿ ಮಾತಾಡಿದ್ದನ್ನು ಕೇಳಿ ದುರ್ಯೋಧನನಿಗೆ ಕೋಪ ಇನ್ನೂ ಹೆಚ್ಚಾಗ್ಬಿಡುತ್ತೆ. ನೋಡಿ, ಅವನನ್ನು ಹುರಿದುಂಬಿಸೋದಕ್ಕೇನೆ ಈ ದುಶ್ಯಾಸನ, ಕರ್ಣ ಮತ್ತು ಶಕುನಿ ಇರೋದು. ಅವನೇನಾದರೂ ಸ್ವಲ್ಪ ಮೆತ್ತಗಾಗ್ತಾ ಇದ್ದಾನೆ ಅಂತಂದರೆ ಏನಾದರೂ ಹೇಳಿ ಅವನಲ್ಲಿ ಇನ್ನೂ ಕೋಪ ಜಾಸ್ತಿ ಬರೋ ಥರ ಮಾಡಿಬಿಡ್ತಾರೆ. ಆವಾಗ ಅವನು ಇನ್ನೂ ಹೆಚ್ಚಾಗಿ ಕೆಟ್ಟದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಹೇಳಿದಾಗ ಅವನು ಕೋಪ ಜಾಸ್ತಿ ಆಗಿ ಹಾವು ಹೇಗೆ ಬುಸ್ಕುಟ್ಟುತ್ತೋ ಆ ರೀತಿ ಬುಸ್ಕುಟ್ಟೋದಕ್ಕೆ ಶುರು ಮಾಡ್ತಾನೆ. ಬುಸ್ಕುಟ್ತಾ ಏನು ಮಾಡ್ತಾನೆ? ವಿದುರ, ಧೃತರಾಷ್ಟ್ರ, ಬಾಹ್ಲಿಕ, ಕೃಪ, ಸೋಮದತ್ತ, ಭೀಷ್ಮ, ದ್ರೋಣ ಮತ್ತು ಶ್ರೀಕೃಷ್ಣ ಇವರೆಲ್ಲರನ್ನೂ ಕೂಡ ತಿರಸ್ಕಾರ ಮಾಡಿ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಇಲ್ಲಿ ನನಗೆ ಬೆಲೆ ಇಲ್ಲ ಈಗ ಅಂತಂದ್ಬಿಟ್ಟು ಇವರು ನನ್ನನ್ನು ಏನಾದರೂ ಮಾಡಿ ಅದಕ್ಕೆ ಒಪ್ಪಿಸ್ತಾರೆ ಅಂತಂದ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಅವ್ರಿಗೆ ಅವಮಾನ ಆಗೋ ರೀತಿ ಅವನು ಅಲ್ಲಿಂದ ಎದ್ದು ಹೊರಡುತ್ತಾನೆ. ಅವನು ಹೊರಡ್ತಾ ಇರೋದನ್ನು ನೋಡಿ ಅವನ ತಮ್ಮಂದರು, ಮಂತ್ರಿಗಳು ಮತ್ತು ರಾಜರೆಲ್ಲರೂ ಕೂಡ ಸಭೆಯನ್ನು ಬಿಟ್ಟು ಹೊರಟೋಗ್ತಾರೆ. ಈಗ ಅವನಿಗೋಸ್ಕರ ಅಲ್ಲಿ ಬಂದಿರ್ತಾರಲ್ಲ ಅವರು, ಇವನೇ ಇಲ್ಲ ಅಂದಮೇಲೆ ನಾವೇನು ಇಲ್ಲಿ ಮಾಡೋದು ಅಂತಂದ್ಬಿಟ್ಟು ಅವರು ಕೂಡ ಎದ್ದು ಹೋಗ್ಬಿಡ್ತಾರೆ. ಆಗ ಪಿತಾಮಹ ಭೀಷ್ಮರು ಹೇಳ್ತಾರೆ, ರಾಜಕುಮಾರ ದುರ್ಯೋಧನ ಬಹಳ ದುಷ್ಟಚಿತ್ತದವನು, ಅಂದರೆ ಕೆಟ್ಟ ಯೋಚನೆ ಇರೋನು, ಕೆಟ್ಟ ಮನಸ್ಸಿರೋನು. ಇವನು ಯಾವಾಗಲೂ ಕೆಟ್ಟ ಉಪಾಯಗಳು, ಕೆಟ್ಟ ಯೋಚನೆ ಮಾಡೋದು, ಇದರ ಆಶ್ರಯವನ್ನೇ ಪಡಿತಾನೆ. ಇವನಿಗೆ ರಾಜ್ಯದ ಸುಳ್ಳು ಅಭಿಮಾನ ಇದೆ, ಯಾವತ್ತೂ ಅವನಿಗೆ ಸಿಗಲ್ಲ. ಆದರೂ ಕೂಡ ಅಹಂಕಾರ ಇದೆ ಅವನಿಗೆ, ಮತ್ತು ಕೋಪ, ಲೋಭಗಳು ಇವನನ್ನು ಅದುಮಿ ಇಟ್ಕೊಂಡ್ಬಿಟ್ಟಿದೆ. ಅಂದರೆ ಕೋಪ ಮತ್ತು ಲೋಭನೇ ಜಾಸ್ತಿ ಇದೆ ಅಂತ ಅರ್ಥ. ಅದು ಹೇಳಿದಾಗ ಇವನು ಕೇಳ್ತಾನೆ ಹೊರತು ಇವನು ಹೇಳಿದಾಗ ಅವು ಕೇಳಲ್ಲ. ಆ ರೀತಿ ಆಗೋಗಿದೆ. ಶ್ರೀಕೃಷ್ಣನೇ, ನಾನು ತಿಳ್ಕೊಂಡಿರೋದು ಏನು ಅಂತಂದರೆ ಈ ಎಲ್ಲ ಕ್ಷತ್ರಿಯರ ಕಾಲ ಕೂಡ ಬಂದ್ಬಿಟ್ಟಿದೆ. ಅಂದರೆ ಇವರೆಲ್ಲರ ಸಾವು ಬಂದಿದೆ ಅಂತ ಅರ್ಥ. ಕಾಲ ಅಂದರೆ ಇಲ್ಲಿ ಸಾವು, ಮೃತ್ಯು ಬಂದಿದೆ ಅಂತ. ಅದಕ್ಕೋಸ್ಕರನೇ ತಮ್ಮ ಮಂತ್ರಿಗಳ ಸಹಿತ ಇವರೆಲ್ಲರೂ ಕೂಡ ದುರ್ಯೋಧನನ ಅನುಸರಣೆಯನ್ನು ಮಾಡ್ತಾ ಇದ್ದಾರೆ. ಅವನು ಹೇಗೆ ಹೇಳ್ತಾನೋ ಹಾಗೆ ಇವರು ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಭೀಷ್ಮನ ಈ ಮಾತುಗಳನ್ನು ಕೇಳಿ ಕೃಷ್ಣ ಹೇಳ್ತಾನೆ, ಕೌರವರಲ್ಲಿ ಯಾರೆಲ್ಲ ವಯೋವೃದ್ಧರಿದ್ದಾರೋ ಅಂದರೆ ವಯಸ್ಸಿನಲ್ಲಿ ವೃದ್ಧರಾಗಿರುವಂಥವ್ರು, ಅವರೆಲ್ಲರ ದೊಡ್ಡ ತಪ್ಪೇನಪ್ಪ ಅಂತಂದರೆ ಅವರು ಐಶ್ವರ್ಯದ ಮದದಿಂದ ಉನ್ಮತ್ತನಾಗಿರುವಂತಹ ದುರ್ಯೋಧನನನ್ನು ಬಂಧಿಸ್ತಾ ಇಲ್ಲ.
ಅಂದ್ರೆ ಇಷ್ಟೆಲ್ಲ ನೀವು ದೊಡ್ಡ ದೊಡ್ಡವರಿದ್ದೀರಾ ಕೌರವರಲ್ಲಿ. ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅವನು ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾ ಇದ್ದೀರಾ. ಈಗ ಅವನಿಗೆ ಐಶ್ವರ್ಯದ ಮದ ಬಂದ್ಬಿಟ್ಟಿದೆ. ಅವನನ್ನ ಕಟ್ ಹಾಕಿ ಅವನನ್ನ ಒಂದ್ ಕಡೆ ಕೂಡ್ ಹಾಕ್ಬೇಕು. ಆದ್ರೆ ನೀವೆಲ್ಲ ಆ ರೀತಿ ಮಾಡ್ತಾ ಇಲ್ಲ. ಈಗ ಈ ಒಂದು ವಿಷಯದಲ್ಲಿ ನನಗೇನು ಒಳ್ಳೇದು ಅನ್ನಿಸ್ತಾ ಇದೆಯೋ ಅದನ್ನ ನಾನು ನಿಮಗೆ ಇದ್ದ ಹಾಗೆ ಹೇಳ್ಬಿಡ್ತೀನಿ. ನಿಮಗೇನಾದ್ರೂ ಅದು ಅನುಕೂಲ ಮತ್ತೆ ಒಳ್ಳೇದು ಅಂತ ಅನ್ಸಿದ್ರೆ ಮಾಡ್ ನೋಡಿ. ಇಲ್ಲ ಅಂದ್ರೆ ಬಿಡಿ, ನಿಮ್ಮಿಷ್ಟ ಅದು. ಭೋಜರಾಜ ಉಗ್ರಸೇನನ ಮಗ ಕಂಸ ಇದಾನಲ್ಲ, ಅವನು ಬಹಳ ದುರಾಚಾರಿ ಮತ್ತೆ ದುರ್ಬುದ್ಧಿಯವನಾಗಿದ್ದ. ಅಂದ್ರೆ ಹಿಂದೆ ನಡೆದಂತ ಒಂದು ಘಟನೆಯನ್ನ ಹೇಳಿ, ಅಲ್ಲಿ ಈ ರೀತಿ ಆಗಿತ್ತು. ಈಗ ನೀವು ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನೀವು ಅದನ್ನ ತಿದ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ನಿಮ್ಮಿಷ್ಟ ಅಂತ ಹೇಳಿ, ಈಗ ಏನು ಹೇಳ್ತಾ ಇದ್ದಾನೆ, ಭೋಜರಾಜ ಉಗ್ರಸೇನನ ಮಗ. ಅವನ ಹೆಸರೇನು ಅಂದ್ರೆ ಕಂಸ. ಅವನು ಬಹಳ ದುರಾಚಾರಿ, ಕೆಟ್ಟ ನಡವಳಿಕೆ ಇರೋನು, ಕೆಟ್ಟ ಬುದ್ಧಿ ಇರುವಂಥವನು. ಅವನು ತಂದೆ ಬದುಕಿದ್ದಾಗ್ಲೇ ಏನ್ ಮಾಡ್ದ, ಅವರ ರಾಜ್ಯವನ್ನ ಕಿತ್ಕೊಂಡಿದ್ದ. ಕೊನೆಗೆ ಅವನು ಪ್ರಾಣವನ್ನೂ ಕೂಡ ಕಳ್ಕೋಬೇಕಾಯ್ತು. ಅಂದ್ರೆ ಕೆಟ್ಟ ವಿಚಾರ ಇರೋನ್ ಏನ್ ಮಾಡ್ತಾನೆ, ತಂದೆ ಅಂತಾನು ನೋಡೋದಿಲ್ಲ. ತಂದೆ ರಾಜ್ಯವನ್ನೇ ಕಿತ್ಕೊಂಡು ಆ ತಂದೆಯನ್ನ ಬಿಟ್ಟ. ಕಂಸ ಅಲ್ವಾ ಕೈ ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ನೀವು ಕೂಡ ದುರ್ಯೋಧನ, ಕರ್ಣ, ಶಕುನಿ ಮತ್ತೆ ದುಶ್ಯಾಸನ ಈ 4 ಜನರನ್ನು ಕೂಡ ಬಂಧಿಸಿ ಪಾಂಡವರಿಗೆ ಒಪ್ಪಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅವರು ನಾಶ ಆಗೋದ್ರಿಂದ ಎಲ್ರೂ ಚೆನ್ನಾಗಿರ್ತಾರೆ. ಇನ್ನ ಬೇರೆ ಕ್ಷತ್ರಿಯರೆಲ್ಲ ಉಳ್ಕೊಳ್ತಾರೆ ಅಂತ ಇಲ್ಲಿ ಒಳ್ಳೆಯ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಎಕ್ಸಾಂಪಲ್ ಮೂಲಕ. ಏನು ಅಂತಂದ್ರೆ, ಒಂದು ಕುಲದ ರಕ್ಷಣೆಗೋಸ್ಕರ ಒಬ್ಬ ಮನುಷ್ಯನನ್ನ ತ್ಯಾಗ ಮಾಡೋದ್ರಿಂದ ಏನೂ ತಪ್ಪಾಗೋದಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ಸಾಯೋದ್ರಿಂದ ಒಂದು ಕುಲಕ್ಕೆ ಒಳ್ಳೇದಾಗುತ್ತೆ ಅಥವಾ ಒಂದು ಕುಲದ ರಕ್ಷಣೆ ಆಗುತ್ತೆ ಅಂತಂದ್ರೆ, ಒಬ್ಬ ಪುರುಷನನ್ನ ಮತ್ತೆ ಗ್ರಾಮದ ರಕ್ಷಣೆಗೋಸ್ಕರ ಒಂದು ಕುಲವನ್ನ ನಾವು ನಾಶ ಮಾಡಬೇಕಾಗಿ ಬಂದ್ರು ಪರವಾಗಿಲ್ಲ. ಒಂದು ಕುಲ ನಾಶ ಆದ್ರೆ ಪರವಾಗಿಲ್ಲ, ಒಂದು ಗ್ರಾಮನೇ ರಕ್ಷಣೆ ಆಗುತ್ತೆ ಅಂದ್ರೆ ಆ ಕೆಲಸ ಮಾಡ್ಬೇಕು ನಾವು. ಇನ್ನ ದೇಶದ ರಕ್ಷಣೆ ಆಗುತ್ತೆ ಅಂತಂದ್ರೆ ಒಂದು ಗ್ರಾಮವನ್ನ ನಾವು ತ್ಯಾಗ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅಂದ್ರೆ ಒಂದು ದೇಶದ ರಕ್ಷಣೆ ಆಗುತ್ತೆ ಅಂತಂದ್ರೆ ಒಂದು ಗ್ರಾಮವನ್ನ, ಮತ್ತೆ ತನ್ನ ರಕ್ಷಣೆ ಆಗುತ್ತೆ ಅಂತಂದ್ರೆ ಇಡೀ ಪೃಥ್ವಿಯನ್ನ ತ್ಯಾಗ ಮಾಡಬೇಕು. ಅಂದ್ರೆ ಈ ಭೂಮಿನೇ ಬಿಡೋದಕ್ಕೆ ನಾವು ತಯಾರಾಗಿರ್ಬೇಕು. ಮೊದಲು ನನ್ನ ರಕ್ಷಣೆ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಯಾವ್ದು ಇಂಪಾರ್ಟೆಂಟು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಒಂದು ಕುಲ ರಕ್ಷಣೆ ಆಗುತ್ತಂದ್ರೆ ಒಬ್ಬ ಮನುಷ್ಯನನ್ನ ಕಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ರೀತಿ ಒಂದು ಗ್ರಾಮದ ರಕ್ಷಣೆ ಆಗುತ್ತೆ ಅಂತಂದ್ರೆ ಒಂದು ಕುಲವನ್ನ ತ್ಯಾಗ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಇನ್ನು ಒಂದು ದೇಶನೇ ರಕ್ಷಣೆ ಆಗುತ್ತೆ ಅಂದಾಗ ಒಂದು ಗ್ರಾಮವನ್ನ ಬಿಡೋದಕ್ಕೆ ನಾವು ತಯಾರಾಗಿರ್ಬೇಕು. ತನ್ನ ರಕ್ಷಣೆ ಆಗುತ್ತೆ ಅಂದಾಗ ಇಡೀ ಪೃಥ್ವಿಯನ್ನ ತ್ಯಾಗ ಮಾಡಬೇಕು. ಅದಕ್ಕೋಸ್ಕರ ನೀವು ಕೂಡ ದುರ್ಯೋಧನನನ್ನ ಬಂಧಿಸಿ ಪಾಂಡವರ ಜೊತೆ ಸಂಧಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಾರಣದಿಂದ ಈ ಎಲ್ಲಾ ಕ್ಷತ್ರಿಯರ ನಾಶ ಆದ್ರೂ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಕ್ಷತ್ರಿಯರನ್ನ ನೀವು ಉಳಿಸ್ಕೊಳ್ಬೇಕು ಅಂತಂದ್ರೆ ದುರ್ಯೋಧನನನ್ನ ಬಂಧಿಸಿ ನೀವು ಪಾಂಡವರ ಜೊತೆ ಸಂಧಿ ಮಾಡ್ಕೊಳ್ಳಿ ಅಂತ ಕೌರವರಿಗೆ ಹೇಳ್ತಾ ಇದ್ದಾನೆ. ಕೌರವರಲ್ಲಿ ಹಿರಿಯರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದಾನೆ. ಅವನು ಒಬ್ಬನಿಂದ ಇಡೀ ಕ್ಷತ್ರಿಯರು ನಾಶ ಆಗೋ ಹಾಗೆ ಯಾಕೆ ಮಾಡ್ತಾ ಇದ್ದೀರಾ? ಅವನೊಬ್ಬನನ್ನ ಬಂಧಿಸಿ ಪಾಂಡವರು ಕೊಟ್ಬಿಟ್ರೆ ಈ ಇಡೀ ಕ್ಷತ್ರಿಯರೆಲ್ಲ ಉಳ್ಕೊಳ್ತಾರೆ ಅಂತನ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅವ್ರು ಆ ರೀತಿ ಮಾಡ್ತಾರಾ ಇಲ್ವಾ, ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.